ಇದೆ. ಅಥಣಿ ಕ್ಷೇತ್ರದಲ್ಲಿ 125 ಮತಗಳಿರ್ತಕ್ಕಂಥದ್ದು. 125 ಕೂಡ ಮತದಾನ ಮುಗಿದಿದೆ. 4 ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಬಹುತೇಕ ನಾನು ಆರಿಸಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 30 ವರ್ಷ ಮೊದಲನೇ ಬಾರಿಗೆ ಏನು ಚುನಾವಣೆ ಆಗಿ ನಾನು ಬಂದಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ. ಈ ಸರಿಗೆ ಚುನಾವಣೆ ಆಗಿದೆ. ನೋಡೋಣ, 4 ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದಂತಕ್ಕಂಥ ವಿಶ್ವಾಸ ನನಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು. ಯಾಕಂತಂದರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ. 30 ವರ್ಷದಿಂದ ಆಗಿಲ್ಲ, ಈ ಸರಕ್ಕೆ ಆಗಿದೆ. ಮತ್ತು ಯಾರು ನಿಂತಿದ್ದಾರೋ ಯಾರು ನಿಲ್ಲಿಸಿದಾರೋ ಅವರಿಗೆ ಕೂಡ ಅದರದ್ದೊಂದು ಜನರ ನಾಡಿ ಮಿಡ್ತಾನೂ ಗೊತ್ತಾಗುತ್ತೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲ ರೆಡಿ ಆಗಿಬಿಡುತ್ತೆ, ಒಂದು ಸೆಟ್ ರೆಡಿ ಆಗಿಬಿಡುತ್ತೆ. ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವ್ರೆ ಅನ್ನುವಂಥದ್ದು ಏನು ಡುವಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್? ಈಗ ನೀನೇ ಹೇಳಿದ್ಮೇಲೆ ನಾನೇನು ಹೇಳಿ ಅಲ್ಲ, ಹಂಗ ಆಗ್ತಾ ಇದೆ. ಒಬ್ರು ತುಂಬಿದಾರೆ ನಿಮ್ಮ ವಿರುದ್ಧ ಪೆನ್ನಲ್ಲೇ ಮಾಡಿದಾರೆ ಸರ್. ಇವಾಗ ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿ ನಾನು ನಿಂತಿಲ್ಲ, ನಮ್ಮ ಬೆಂಬಲಿಗರು ನಿಂತಿದ್ದಾರೆ. ಭಾಳ ದಿವಸದಿಂದ ಅವರೇ ಇದ್ದಾರೆ. ಸೋದರ ಅಂದರೆ ಚಿಕ್ಕಪ್ಪನ ಮಗ ಅವರು. ಭಾಳ ದಿವಸದಿಂದ 20 ವರ್ಷದಿಂದ ನಡೆದಿದೆ. ಈ ಸಲ ಚುನಾವಣೆ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಹೊಸದಾಗೇನಿಲ್ಲ, ಪ್ರತಿ ವರ್ಷ ಚುನಾವಣೆ ಆಗುತ್ತೆ. ಪ್ರತಿ ವರ್ಷ ಚುನಾವಣೆ ಆದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ, ಈ ಸಲನೂ ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ನಿಮ್ಮ ಜೊತೆಗೆ ಇಟ್ಕೊಂಡು ಅಡ್ಡಾಡ್ತೀರಿ ಅಂತೇಳಿ ಮೊನ್ನೆ ನಿಮ್ಮ ಭಾಷಣ ಕೇಳಿದೆ ಸರ್. ಏನೀಗ 9 ಗೆದ್ದಾವು 10 ಗೆದ್ದಾವು ಅಂತ ಹೇಳಿ ಚೀಟಿ ನನ್ನ ಕಡೆನೂ ಐತಿ ಅಂತಂದ್ರೆ ಚೀಟಿ ಒಳಗೆ ಹೆಸರು ಯಾರ್ಯಾರು ಅನ್ನೋದು ಬಹಳಷ್ಟು ಕ್ಯೂರಿಯಾಸಿಟಿ ಐತಿ. ಸೀಟ್ ಎಲ್ಲ ಮರಾಠಿ ಒಳಗೆ ಚೋಪಡಿ ಅಂತ ಇದು ನಂದೊಂದು ತರಕಿದೆ. ಅದು 5 ಗಂಟೆಗೆ ನನ್ನ ತರಕಿಗೆ ಅದಕ್ಕೆ ಹೊಂತತಿಲ್ಲ, ನಾನು ನೋಡ್ಕೋತೀನಿ. ಈಗಿನ ಇದನ್ನ ನೋಡ್ತಾ ಚೋಪಡಿಗೂ ಫಲಿತಾಂಶಕ್ಕೂ ಟ್ಯಾಲಿ ಆಗ್ಬೋದು. ನನ್ನ ನಿರೀಕ್ಷೆ ಯಾವಾಗ ಸುಳ್ಳು ಆಗಿಲ್ಲ. ಭಾಳಷ್ಟು ಕಡೆ ಆಶ್ಚರ್ಯ ಫಲಿತಾಂಶ ಐತಂತೀರಿ ಸರ್? ಆಶ್ಚರ್ಯ ನಮ್ಮ ನಿರೀಕ್ಷೆ ಏನಿದೆ ಅದಾಗುತ್ತೆ. ಆಶ್ಚರ್ಯದಲ್ಲ. ಆಶ್ಚರ್ಯ ಅಂದರೆ ಅದು ಬೇರೆ, ಆಗಲಾರ್ದು ಆದಂಗೆ ಆಗುತ್ತೆ. ಆಗಲಾರ್ದಾಗಲ್ಲ. ನಮ್ಮ ನಿರೀಕ್ಷೆ ಏನೈತೆ ಆ ನಿರೀಕ್ಷೆ ತಕ್ಕಂಗೆ ಚುನಾವಣೆ ಆಗುತ್ತೆ. ಸರ್, ಈಗ ಒಂದು ಮಾತು ಹೇಳ್ತಾರೆ ಸರ್ ನೀವು, ಜಸ ದಿಸ್ತೆ ತಸ ನಸ್ತೆ ಮನೋನ್ ಜಗ್ ಫಸ್ತೆ ಅಂತ. ಅಂದ್ರೆ ಅದರ ಅರ್ಥ ಅಂದ್ರೆ ಸರ್, ಈಗ ನೋಡ್ಲಿಕ್ಕೆ ಕಾಣೋದು ಬೇರೆ, ಇರೋದು ಬೇರೆ. ಲಿಂಗಾಯತ ನಾಯಕರು ಎಲ್ಲ ಒಂದ್ ಕಡೆ ಒಂದಾಗ್ತೀರಾ ಅಂತ ಸರ್? ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ. ಸರ್ವ ಜನಾಂಗವನ್ನು ತೊಗೊಂಡು ಹೋದಾಗ ಮಾತ್ರ ಅದನ್ನು ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಸಮಾಜದವರನ್ನು, ಎಲ್ಲ ವರ್ಗದವರನ್ನು ನಾವು ಒತ್ತಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು. ಕೇವಲ ಲಿಂಗಾಯತರಂತೇಳಿ ಮಾಡಿದರೆ ಆಗಲ್ಲ. ಎಲ್ಲ ಸಮಾಜವನ್ನು ತೊಗೊಂಡು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ. DCC ಬ್ಯಾಂಕ್ ಪವರ್ ಸೆಂಟರ್ ಬದಲಾಗುತ್ತೆ ಸರ್ ಈ ಚುನಾವಣೆ? ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಭಾಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಸಕತ್ತೀರಿ. ಏನು ಒಂದು ಬ್ಯಾಂಕ್ ಇದು, ಅದು ಬ್ಯಾಂಕಿದು ಏನು ಇದ್ರದ್ದು ಏನು ಒಂದು ಬ್ಯಾಂಕದಲ್ಲಿ ಏನು ಇಡೀ ರಾಜ್ಯದ ಚಿತ್ರಣ ಏನು ಬದಲಾಗದ? ಏನು ವ್ಯತ್ಯಾಸ ಇದೆ? ಏನು ಆಗೋದಿಲ್ಲ. ಜಿಲ್ಲೆ ಒಳಗಿನ ಪವರ್ ಸೆಂಟರ್ ಬದಲಾಗುತ್ತೆ. ನನಗೇನು ಅನಿಸಿಲ್ಲ ಇದು ಪವರ್ ಸೆಂಟರ್ ಅಂತ. ನನ್ನ ಲೆಕ್ಕದಾಗ DCC ಬ್ಯಾಂಕ್ ಏನು ಪವರ್ ಸೆಂಟರ್ ಅಲ್ಲ. ತಮ್ಮ ಬೆಂಬಲಿತರೆ ಅಧ್ಯಕ್ಷರಾಗುವ ನಿರೀಕ್ಷೆ ಇದೆಯಾ ಸರ್ ತಮ್ಮ ಚೌಕಡಿ ಪ್ರಕಾರ? ಅಲ್ಲ ರೀ, ಎಲ್ಲರದ್ದು ಈಗ ಒಂದು ಪಕ್ಷ ಇರುತ್ತೆ, ಚುನಾವಣೆ ಮಾಡ್ತಾ ಇರ್ತಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ, ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ, ಮತ್ತು ಅವ್ನಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅಲ್ಲ ಸರ್, ಆಗ್ಬೇಕಾದ್ರೆ 9 ಸ್ಥಾನ ಬೇಕಲ್ಲ ಸರ್? ಈಗಾಗಲೇ 9 ಸ್ಥಾನ ನಮ್ಮ ಕಡೆ ಇದಾವೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿರುವಂಥದ್ದು.
ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ಹೇಳಬೇಕಾಗತ್ತೆ ರೀ. ನಮ್ಗೆ 2 ಬರ್ತಾವೆ 3 ಬರ್ತಾವೆ ಅಂದ್ರೆ ಅವು ಬರುವಾಗಿಲ್ಲ ಇದ್ದ. ಇಲ್ಲ ಈಗ ನಮಗೆ 9 ಬರ್ತವೆ 10 ಬರ್ತಾವೆ ಅಂತ ಹೇಳಬೇಕಾಗತ್ತೆ. ಅವರು ಹೇಳ್ಬೇಕಾಗತ್ತೆ, ನಾವು ಹೇಳ್ಬೇಕಾಗತ್ತೆ. ಹೇಳಿದ ಮೇಲೇ ಜನರಿಗೆ ಒಂದು ಮನವರಿಕೆ ಮಾಡಬೇಕು, ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ಹಂಗೆಲ್ಲ ಹೇಳ್ಬೇಕಾಗ್ತದೆ. ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ, ಅಲ್ಲಿ ಮುಗೀತು. ಸರ್ ತಮ್ಮ ಮಿತ್ರ ರಾಜು ಕಾಗೆಯವ್ರನ್ನ ಕರೆಸಿ ಮೊನ್ನೆ ಅನ್ಅಪೋಸ್ ಮಾಡಿದ್ರು ಸರ್ ಅವರು. ಈಗ ಸರ್ ಅವರು ನಿಮ್ಮ ಪರವಾಗಿ ನಿಂತ್ಕೋತಾರ ಸರ್, ಅವ್ರು ಅನ್ಅಪೋಸ್ ಮಾಡಿದ್ರೆ ಅವ್ರ ಕಡೆ ಹೋಗೋ ನಿರೀಕ್ಷೆ ಇದೆ ಸರ್. ನೀ ರಾಜೀವ್ ಕಾಯಿಗಿನ ಕೇಳೋದು ಬಿಟ್ಟು ನನ್ನ ಕೇಳಿದ್ರೆ ಹೆಂಗೆ ಹೇಳಕ್ಕಾಗ್ತದೆ? ಸ್ನೇಹಿತ ಸರ್ ಅವರು ಹಾಂ, ನಿಮ್ಗೆ ನೀವು ಅದನ್ನ ರಾಜೀವ್ ಕಾಯಿಗಿನ ಕೇಳ್ಬೇಕ್ರಿ. ಇಲ್ಲ ರಾಜು ಕಾಯ್ಗಾರ ಜೋಡಿ ಎತ್ತು ಅಂತ ನೀವು ಹೇಳಿದ್ರಿ ಸರ್, ಬಟ್ ಒಂದೇ ಎತ್ತು ನನ್ನ ಪ್ರಕಾರ ಹಿಂದೂನು ಜೋಡೆತ್ತು, ಇವತ್ತು ಜೋಡೆತ್ತು, ಮುಂದೂ ಜೋಡೆತ್ತು. ಸರಿಗ ಸರಿಗ ಸರ್ ಕೊಳ ಹರಿತಕ್ಕಂಥ ಪ್ರಸಂಗ ಬರಲ್ಲ. ಅದು ಕಟ್ಟಿದ್ರೆ ಹರಿಬೇಕು, ಕಟ್ಟಿಲ್ಲ, ಅದು ಜೋಡಿಸಿದ್ದು ಅದು. ಸರಿಗ ಚುನಾವಣೆಗಿಂತ ಮೊದಲು ನಿಮ್ಮ ಆಪ್ತರನ್ನೇ ದೂರವಾಗಿದ್ರು, ಇವತ್ತು ಮತದಾನ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕುಂತ್ಕೊಂಡ್ರು. ಈಗ ನಾಳೆ ಅಧ್ಯಕ್ಷರ ಚುನಾವಣೆದೊಳಗೆ ನಿಮಗೆ ಅಪ್ಕೋತಾರ ಅಂತ ಯಾರು? ನಿಮ್ಮ ಆಪ್ತರು. ನನಗೆ ಭಾಳ ಮಂದಿ ಆಪ್ತರದ, ಯಾರು ಅನ್ನೋದು ಬೇಕು. ನಿರ್ದೇಶಕರಾಗವರು ನನ್ನ ಪ್ರಕಾರ ಈಗೇನು ಚುನಾವಣೆ ನಿಂತಾರ ಅವರೆಲ್ಲರೂ ನನ್ನ ಆಪ್ತರ ಇದ್ದಾರೆ. ಅರವಿಂದ್ ಪಾಟೀಲ್ ಸರ್, ಅರವಿಂದ್ ಪಾಟೀಲ್ ಅವರು. ಅರವಿಂದ್ ಪಾಟೀಲ್ ಇರಲಿ, ಮಹಾಂತೇಶ್ ಇರಲಿ, ಕತ್ತಿ ಅವ್ರು ಇರಲಿ, ಯಾರೇ ಇರಲಿ, ಅವರೆಲ್ಲರೂ ನಮ್ಮ ಸ್ನೇಹಿತರು ಅದಾರೆ. ಸಮಯಕ್ಕೆ ತಕ್ಕಂಗೆ ಅವರೆಲ್ಲರೂ ಕೂಡ ನಿರ್ಣಯಗಳನ್ನು ತಗೋತಾರೆ. ಜೊಲ್ಲೆನೂ ನನ್ನ ಮಿತ್ರ. ನಿಪ್ಪಾಣಿ ರಿಸಲ್ಟ್ ಏನಾಗ್ಬೋದು ಸರ್? ನಿಪ್ಪಾಣಿ ರಿಸಲ್ಟ್ ಏನಾಗ್ಬೋದು ಗೊತ್ತಿಲ್ಲ. 4 ಗಂಟೆ ನಂತರ ನೀವು ನನಗೆ ಫೋನ್ ಮಾಡಿ ಹೇಳ್ರಿ ಏನು ಮಾತಾಡ್ತೀನಿ.